ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನಕ್ಕೆ ಬಂದೇವ್ರಿ ಇಲ್ಲಿ ನೋಡ್ಕೊಂಡು. ಸಾಕ್ಷಿ ಗಣಪತಿ ಫೋಟೋ ತಗೊಳಕತ್ತಾರ. ನೋಡಲಿಕ್ಕೆ ಹೊಂಟಿದೀವಿ. ಪಂಚಮುಖಿ ಆಂಜನೇಯ ಪಾದ ನೋಡಿ, ಎಷ್ಟು ದೊಡ್ಡ 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 ಪಾದಗಳಿದೆ. ಹನುಮಂತನ ಬೆಡ್ಡು ಅಂತ ನೋಡಿ. ನೋಡ್ರಿ, ನೀವು ಮನೆ ಕಟ್ಟಿಸ್ಬೇಕಂತ ಏನಾದ್ರು ಇವ್ರು ನೋಡ್ರಿ ಕೀಚೈನ್ ತಗೊಳ್ತಾರೆ. ಐ ಲವ್ ವಿನಾ ನಮ್ಮ ಮಾಮ ನೋಡಿ. ಇದೆ ನೋಡ್ರಿ ಅಪ್ಪಣ್ಣಾಚಾರ್ಯರ ಮನೆ. ನೋಡ್ರಿ ಇಲ್ಲಿ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ನಿನ್ನೆ ಶ್ರೀಶೈಲದಲ್ಲಿ ಸ್ಟೇ ಮಾಡಿದ್ವಿ. ಇವಾಗ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ ಇದಾವಲ್ಲ ಅವನ್ನೆಲ್ಲ ನೋಡಿಕೊಂಡು ಮುಂದೆ ಮಂತ್ರಾಲಯಕ್ಕೆ ಹೋಗ್ತೀವಿ. ಬರ್ರಿ ಹೋಗೋಣ, ಯಾವ್ಯಾವ ಪ್ಲೇಸ್ ಅದಾವಂತ ನೋಡ್ಕೊಂಡು ಹೋಗೋಣ ಬರ್ರಿ. ಇದು ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನಕ್ಕೆ ಬಂದೇವ್ರಿ ಇಲ್ಲಿ ನೋಡಕಂತಂದ. ಸಾಕ್ಷಿ ಗಣಪತಿ ದೇವಾಲಯ. ನೋಡ್ರಿ ಇಲ್ಲೇ ನಾಷ್ಟ ಮಾಡಕಂತಂದ ಇಳ್ಕೊಂಡಿವಿ. ನಾವು ಹೋಗೋ ದಾರ್ಯಾಗ ಎಷ್ಟು ಚಂದ ಐತಿ ಹೊಲ, ಹೊಲದಾಗ ಇಲ್ಲಿ ಒಂದು ಗುಡಿ ಐತಿ ನೋಡ್ರಿ. ಸ್ವಲ್ಪ ಸಾಕು ನಂಗಂತೂ ಉಳ್ಳಾಗಡ್ಡಿ ಪ್ಯಾಡ ಮೆಣಸಿನ್ಕಾಯಿ. ನೋಡ್ರಿ ಈಗ ಮಹಾನಂದಿ ಪ್ಲೇಸ್ನ ನೋಡಾಕ ಹೊಂಟೇವಿ. ಈಗ ಮಹಾನಂದಿ ಟೆಂಪಲ್ಗೆ ಬಂದ್ವಿ. ನೋಡ್ರಿ ಈಗ ಸಮಯ 1 ಗಂಟೆ ಆಗಿದೆ. ನಾವು ಶ್ರೀಶೈಲ ಬೆಳಗ್ಗೆ ಬಿಟ್ಟಿವಿ. ಈಗ 1 ಗಂಟೆ ಆಗಿದೆ. ಇದು ಮಹಾನಂದಿ ಟೆಂಪಲ್ಲು. ಇದೆಲ್ಲ ಚೆನ್ನಾಗಿದೆ ಪ್ಲೇಸು. ನಾವೆಲ್ಲರೂ ಬಂದೀವಿ. ಈಗ ಎಲೆಕ್ಷನಲ್ಲಿ ಒಳಗೆ ದರ್ಶನ ಹೋಗ್ತೀವಿ. ತಾವು ಬರ್ರಿ, ಒಳ್ಳೆ ಪ್ಲೇಸ್ ಇದೆ ಮಹಾನಂದಿ. ಗಣಪತಿ ನೋಡಿ ಎಷ್ಟು తీసుకోవద్దు హోటల్ కాదు అడిగిన అప్పుడే చెప్పలేకపోయి బరబరి ನೋಡ್ರಿ ಮೊಬೈಲ್ ಒಳಗೆ ಅಲಾವಿಲ್ಲ ಅಂತ ಅದಕ್ಕೆ ಮಹಾನಂದಿ ಟೆಂಪಲ್ ನೋಡ್ಕೊಂಡು ನಾವು ಮುಂದೆ ಮಂತ್ರಾಲಯಕ್ಕೆ ಹೊಂಟ್ವಿ. ಈಗ ನೋಡ್ರಿ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬರ್ರಿ ಹತ್ತು ಬರ್ರಿ ಅನಕಪುರದ ಬಂದು ಹಂಗೆ ಬರ್ತಾವಲ್ರಿ ಮಂತ್ರಾಲಯ. ಈಗ ನಾವು ಮಂತ್ರಾಲಯಕ್ಕೆ ಬಂದೀವಿ. ರೂಮ್ಸ್ ನೋಡಾತೀವಿ. ರೂಮ್ಸ್ ಎಲ್ಲ ಫುಲ್ ಆಗ್ಯಾವ. ಸೊ ಬೇರೆ ಬೇರೆ ಕಡೆ ನೋಡ್ಬೇಕು. ಎಲ್ಲ ರೂಮ್ ಸಿಕ್ಕರೆ ಇವತ್ತೊಂದು ದಿನ ಇಲ್ಲೇ ಸ್ಟೇ ಮಾಡಿ ಎಲ್ಲ ನೋಡ್ಕೊಂಡು ಮಾಡಿದ್ವಿ. ನೋಡ್ಬೇಕು ಏನೇನಾಗ್ತದೆ.
ನಾವು ಅಲ್ಲೇ ಗುಡಿ ಪಕ್ಕ ಒಂದು ರೋಡ್ ಇತ್ತು, ಅಲ್ಲೇ ಹೋದ್ವಿ. ಅಲ್ಲೇ ರೂಮ್ಸ್ ಇದ್ವು, ಅಲ್ಲೇ ಒಂದು ರೂಮ್ ಬುಕ್ ಮಾಡಿ ಒಂದಿನ ಸ್ಟೇ ಮಾಡಿದ್ವಿ. ಆಮೇಲೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬಂದ್ವಿ. ಮತ್ತು ದೇವ್ರ ದರ್ಶನಕ್ಕಂತಂದು ಹೋದ್ವಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಈಗ ಗುರುಗಳ ದರ್ಶನ ಆಯಿತು. ನೋಡ್ರಿ, ಈಗ ರಾಘವೇಂದ್ರ ಸ್ವಾಮಿಯ ಫೋಟೋ ತೊಗೊಳಕತ್ತಾರ. ಎಲ್ಲರೂ ಸೇರಿ ಫೋಟೋ ತೊಗೊಂಡ್ವಿ. ಮತ್ತೇನು ಬೇಕು ಸಾಮಾನು ಅವೆಲ್ಲ ತೊಗೊಂಡ್ವಿ ಅಲ್ಲಿ ಅಂಗಡಿ ಒಳಗೆ. ಮತ್ತು ಅಲ್ಲೇ ಗುಡಿ ಒಳಗೆ ಒಂದಿಷ್ಟು ಫೋಟೋನ ತಕ್ಕೊಂಡ್ವಿ ನಾವು. ಮತ್ತು ಗುಡಿಯಿಂದ ಹೊರಗಡೆ ಬಂದು ಗುಡಿ ಮುಂದೆ ನಿಂತ್ಕೊಂಡು ಅಲ್ಲಿನೂ ಒಂದಷ್ಟು ಫೋಟೋ ತಕ್ಕೊಂಡ್ವಿ. ಅಲ್ಲೇ ಗುಡಿ ಮುಂದೆ ಗೋರಂಟಿ ಹಾಕೋರ ಕೂತಿದ್ರೆ ನಮಗೂ ಗೋರಂಟಿ ಹಾಕಿಸ್ಕೋಬೇಕು ಅನ್ನಿಸ್ತು. ಅದಕ್ಕೆ ಹೋಗಿ ಗೋರಂಟಿ ಹಾಕಿಸ್ಕೊಂಡ್ವಿ. ನಮ್ಮ ಅಕ್ಕನೂ ಗೋರಂಟಿ ಹಾಕಿಸ್ಕೊಂಡ್ಲ. ನಮ್ಮ ತಂಗಿ ಹಾಕಿಸ್ಕೊಲಿಲ್ಲ. ಆಕೆ ಗಾಡಿ ಒಳಗೆ ಹೋಗಿ ಹತ್ತಿ ಕುಂತಿದ್ಲು. ಆಕೆಗೆ ಬಾ ಅಂದ್ರೆ ಒಲ್ಲೆಂತ ಅಂದ್ಲು. ಅದಕ್ಕೆ ನಾವು ಇಬ್ಬರು ಹಾಕಿಸ್ಕೊಂಡ್ವಿ. ಆಲಯವೆಂದರೆ ಮಂತ್ರಾಲಯವೇ. ನೋಡ್ರಿ, ಈಗ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಯ್ತು. ಈಗ ವಾಪಸ್ ಪಂಚಮುಖಿ ಆಂಜನೇಯಗೂ ಹೊಂಟೇವಿ. ಅಲ್ಲಿ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬರಾಕ ಬರೀ ಹೋಗೋಣ. ನೋಡ್ರಿ, ನಾನು ನಮ್ಮಕ್ಕ ಗೋರಂಟಿ ಹಾಕಿಸ್ಕೊಂಡಿದ್ದೆ. ಗೋಶಾಲೆ ಪಂಚಮುಖಿ ಆಂಜನೇಯ ಸ್ಥಳಕ್ಕೆ ಬಂದ್ವಿ. ಪಂಚಮುಖಿ ಆಂಜನೇಯ ನೋಡಲಿಕ್ಕೆ ಹೊಂಟಿದ್ದೀವಿ. ಗಾಡಿಯಾಗ ದಕ್ಕಂಗಿರ್ತೀನಿ. ಸ್ವಾಮಿ ಕದಾಲು ಪೂಜೆ ದೇಶದಲ್ಲಿ ಪಂಚಮುಖಿ ಆಂಜನೇಯ ಪಾದಗಳು. ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಇದು ನೋಡಿ, ಎಷ್ಟು ದೊಡ್ಡ 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 ಪಾದಗಳಿದೆ ಕಲ್ಲಿಂದು. ಹನುಮಂತನ ಬೆಡ್ಡು ಅಂತ ನೋಡಿ ಇದು. ಇಲ್ಲಿ ನೋಡ್ರಿ, ನೀವು ಮನೆ ಕಟ್ಟಿಸ್ಬೇಕಂತ ಏನಾದರೂ ಅಂದ್ಕೊಂಡಿದ್ರೆ ಈ ಕಲ್ಲು ಮೇಲೆ ಕಲ್ಲಿಟ್ಟು ಬೇಡ್ಕೊಂಡು ಹಾಗಿಟ್ಟು ಹೋದರೆ ಅದು ನೆರವೇರುತ್ತಂತೆ ಹೇಳ್ತಾರೆ. ಇಲ್ಲೆಷ್ಟು ಜನ ಕಲ್ಲು ಮೇಲೆ ಕಲ್ಲಿಟ್ಟು ಹೋಗಿದ್ದಾರೆ ನೋಡ್ರಿ. ಇವ್ರು ನೋಡ್ರಿ ಕೀ ಚೈನ್ ತಗೊಳಕತ್ತಾರ. ಸರ್, ನಾವು ಕೊಟ್ಟು ದುಡ್ಡು ನಿಮ್ಮ ಕಡೆ ಇರಲ್ಲ. ನಿಮ್ಮ ನೆನಪು ನಮ್ದು ಕರ್ನಾಟಕಕ್ಕೆ ಹೊಂದ್ರಿ. ಇದು ನೋಡ್ರಿ, ನಾವು ಪಂಚಮುಖಿ ಆಂಜನೇಯ ಬಂದಿನಿ. ಫಸ್ಟ್ ಈ ಟೈಪ್ ಇತ್ತು ಕೀಚೇನು. ಈಗ ಇವರು ಈ ಟೈಪ್ ಮಾಡಿಕೊಟ್ರೆ ನಮ್ಮ ನೇಮ್ ಹಾಕಿ ಕೊಡ್ತಾರೆ. ನೀವು ಬಂದ್ರೆ ಪಂಚಮುಖಿಗೆ ಬರ್ರಿ. ಮಂತ್ರಾಲಯದಿಂದ ಒಂದು 15 ಕಿಲೋಮೀಟ್ರ್ ಇದೆ. ಇವ್ರ ಕಡೆ ಮಾಡಿಸ್ರಿ, ಇವ್ರಿಗೆ ಒಳ್ಳೇದಾಗಲಿ. ಐ ಲವ್ ವಿನಾ. ನಮ್ಮ ಮಾಮಾರ್ ನೋಡಿದ್ರೆ ನಮ್ಮ ಅಕ್ಕಂದ ಹೆಸರಿಂದ ಕೀಚೇನ್ ತೊಗೊಂಡ್ಬಿಟ್ರ. ನೋಡ್ರಿ, ಇಲ್ಲೊಂದು ದೇವಸ್ಥಾನ ಐತಿ. ಈಗ
ಅಂಜನ ಸ್ವಾಮಿ ಹತ್ರ 12 ವರ್ಷದಲ್ಲಿ ರಾಯರು ತಪಸ್ಸು ಮಾಡಿದ್ದಾರೆ. ತಪಸ್ಸು ಮೆಚ್ಕೊಂಡು ಅಂಜನ ಸ್ವಾಮಿ 5 ಮುಖದಲ್ಲಿ ಪ್ರತ್ಯಕ್ಷ ಆಗಿ ಮೇಲೆ ಅಂಜನ ಸ್ವಾಮಿ ಪಾದಗಳಿದ್ದಾವೆ ನೋಡಿದ್ರ. ಅಂಜನ ಸ್ವಾಮಿ ಅಲ್ಲೇ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರು. ಮಧ್ಯದಲ್ಲಿ ಅಂಜನ ಸ್ವಾಮಿ, ನರಸಿಂಹ, ಗರುಡ, ಅಯ್ಯಗಿರುವ ವರಹ 5 ಮುಖದಲ್ಲಿ ಅಂಜನ ಸ್ವಾಮಿ ಇಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖ ಕ್ಷೇತ್ರ ಸ್ಥಾನಕ್ಕೆ ಇಲ್ಲೇ ಲಕ್ಷ್ಮೀ ದೇವಸ್ಥಾನ ಉದ್ಭವ ಮೂರ್ತಿ ಶಂಕು ಚಕ್ರ ಉದ್ಭವ ಆಗಿದೆ. ರಾಘವೇಂದ್ರ ಸ್ವಾಮಿಗಳು ಮನೆದೇವರು. ಈಗ ನಿಮ್ಗೆ ಯಾರಿಗೆ ಏನ್ ಬೇಕು? ನಮ್ಮ ಅಜ್ಜಿ ಕೊಡು. ಇಲ್ಲೊಂದು ಇಬ್ರು ಕೊಟ್ರೆ ಅವರು ಅಲ್ಲೊಂದು ಇಬ್ರು ಕುಡಿಯೋರು ಬಂದಿದೆ. ಅಲ್ಲೇ ನೋಡ್ರಿ ಮಜ್ಜಿಗೆನೂ ಕುಡಿದ್ವಿ, ಸೋಡಾನು ಕುಡಿದ್ವಿ. ಈಗ ಮತ್ತೆ ಕಲ್ಲಂಗಡಿ ತೊಗೊಳಕತ್ತಾರ. ಇದ ನೋಡ್ರಿ ಅಪ್ಪಣ್ಣಾಚಾರ್ಯರ ಮನೆ. ಒಳಗಡೆ ಹೋದ್ವಿ, ಒಳಗಡೆ ಮನೆ ಎಲ್ಲ ನೋಡಿದ್ವಿ. ಆಮೇಲೆ ಬಿಚ್ಚಾಲೆ ನಾಗಪ್ಪ ಅಂತಂದು ದೇವರಿತ್ತಲ್ಲಿ, ಅಲ್ಲೇ ನಮಸ್ಕಾರ ಮಾಡಿದ್ವಿ. ನಮ್ಮೆಲ್ಲರಿಗೂ ಆರೋಗ್ಯ ಬಂದಿರಲಿ, ಲಕ್ಷ್ಮೀ ಕಟಾಕ್ಷ ಆಗಲಿ, ಪುತ್ರ ಸಂತಾನವನ್ನು ನೀಡಬೇಕು ಅಂತ ಕೇಳಬೇಕು. ನಮ್ಮ ಸಕಲ ದೋಷ ಪರಿಹಾರ ಆಗಿ ನಮಗೆ ಪುತ್ರ ಸಂತಾನವನ್ನು ನೀಡಬೇಕು. ಪುತ್ರ ಹುಟ್ಟಿದ ಮೇಲೆ ಪುನಃ ನಿನ್ನ ದರ್ಶನಕ್ಕೆ ಬರ್ತೀವಿ. प्राप्त शीघ्रमेव संतान प्राप्त शीघ्रमेव संतान प्राप्तिरस्तु. ಸ್ವಾಮಿ ಸಂತಾನ ಪ್ರಾಪ್ತಿ ಆದರೆ ಮಗುನ ಸಮೇತ ಬಂದು ನಿನಗೆ ಬಿಚ್ಚಾಲೇನಾಗಪ್ಪ ಮುಖ ತೋರಿಸಿ ನಿಂತು ಬೇಡ್ಕೊಳ್ಳಿ. ಮುಖ ಇನ್ನೂ ಬೇಡ್ಕೊಂಡು ಮುಖ ತೋರಿಸಿ ಸ್ವಾಮಿ ಅಂತ ಬೇಡ್ಕೊಂಡು. ಆ ಮನೆನ ನೋಡ್ಕೊಂಡು ಮುಂದೆ ಬಂದಮೇಲೆ ಬಿಚ್ಚಾಲಿ ಅಮ್ಮನವರ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿ ಒಂದು ಹೊಳೆ ಇತ್ತು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ತಪಸ್ಸು ಮಾಡಿ ಆ ಹೊಳೆ ಮೂಲಕ ಮಂತ್ರಾಲಯಕ್ಕೆ ಹೋಗಿದ್ದ ಸ್ಥಳ ಅಂತದ. ಅಲ್ಲಿ ಹೋಗಿ ನೋಡಿದ್ವಿ. ನೋಡ್ರಿ ಇಲ್ಲಿ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ ಬಿಚ್ಚಾಲಮ್ಮ ದೇವಸ್ಥಾನದಲ್ಲಿ. ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ ಸ್ಥಳ. ಫೋಟೋ ತೆಗಿಬಾರ್ದು. ಭಿಕ್ಷಾಲಯ ಇವಾಗಿನ ಹೆಸರು ಬಂದು ಬಿಚ್ಚಾಲಯ ಅಂತ ಆಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ಎಲ್ಲರೂ. ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಬರೆದಿದಂತಹ ಮಹಾನುಭಾವರೇ ಅಪರ್ಣಾಚಾರ ಅವರು ಹುಟ್ಟಿದಂತಹ ಊರು. ಅಪರ್ಣಾಚಾರ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ 13 ವರ್ಷ ಕಾಲ ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದನ ಎಲ್ಲರಿಗೂ? ಇದೇ ಕಟ್ಟೆ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ 13 ಇಯರ್ಸ್ ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳು ಮಾಡಿದಂತಹ ಸ್ಥಳ ಇದು. ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರಿಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬ ಇಷ್ಟವಾದ ಪದಾರ್ಥ ಬಂದು ಕಡಲೆಬೇಳೆ ಚಟ್ನಿ ಮತ್ತು ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಅದು ರಾಯರಿಗೆ ತುಂಬ ಇಷ್ಟ. ಅಪರ್ಣಾಚಾರ್ಯವರ ಪ್ರತಿ ದಿವಸನೂ ರಾಯರಕ್ಕೋಸ್ಕರವಾಗಿ ಮಾಡಿಕೊಡ್ತಾ ಇದ್ರು. ಇವಾಗೂ ಇದೆ. ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳಕಲ್ಲಂತ ಮೇಲ್ಗಡೆ ಬರೆದಿರ್ತಾರೆ. ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ. ಅಪರ್ಣಾಚಾರ್ಯವರಿಗೆ ಗೊತ್ತಾಗ್ಲಾರ್ದ. ಅಪರ್ಣಾಚಾರ್ಯವರಿಗೆ ಗೊತ್ತಾದ ಮೇಲೆ ಇಲ್ಲ ರಾಯರ ಬೃಂದಾವನ ಹೇಗೋ ಒಂದು ಮಾಡಿ ಅಡ್ಡಿ ಹಾಕಬೇಕು ಅಂತ ಬಹುಶಃ ನೀವೆಲ್ಲ ಟಿ ವಿ ಸಲ್ಲಿ ನೋಡಿರ್ಬೋದು ಅನ್ಕೊಂತೀನಿ.
ಅವರಿಗೆ ಬಿಚ್ಚಾಲಿಂತ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಅವರಿಗೆ ತುಂಗಾ ಭದ್ರಾ ನದಿನೇ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ. ಆ ನದಿ ಇದೇ ತುಂಗಾ ಭದ್ರಾ ನದಿ. ಇಲ್ಲಿಂದ ಮಂತ್ರಾಲಯ ತನಕ ಇದೇ ನದಿ ಅವರಿಗೆ ದಾರಿ ಕೊಟ್ಟು ಕರ್ಕೊಂಡು ಹೋಗಿದ್ದು. ಆದರೂ ಕೂಡ ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ. ಅಷ್ಟೊತ್ತಿಗೆ ಆ ಬೃಂದಾವನ ನೋಡಿದ ತಕ್ಷಣ ಅವರ ಶಿಷ್ಯರಾದ ಅಪ್ಪಣ್ಣಾಚಾರ ಅವರಿಗೆ ಬಾಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿ ಅವರ ಜೋರು ಅಳಕುವಂತ ಕಿರುಚುವಂತ ತಲೆ ತಿರುಗಿ ಅವರು ಮೂರ್ಛದಿಂದ ಬೃಂದಾವನ ಮುಂದ್ಗಡೆ ಕೆಳಗಡೆ ಬಿದ್ದು ಬಿಡ್ತಾರೆ. ಅವರ ಬಿದ್ದ ತಕ್ಷಣನೇ ಬೃಂದಾವನ ವೈಬ್ರೇಷನ್ ಆಗಿ ಅಲಗಾಡಿ ಬೃಂದಾವನ ಒಳಗಿಂತಾನೆ ಒಂದು ಧ್ವನಿ ಬರ್ತದೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ. ಬೃಂದಾವನ ಒಳಗಿಂದ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ಅಪ್ಪಣ್ಣ ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಬರಬೇಡ. ನಾನು ನಿನ್ನ ಹುಟ್ಟಿಗೆ ಬಿಚ್ಚಾಲಿಯಲ್ಲಿ ಇರಬೇಕಾದ್ರೆ ಅರಳಿ ಮರದ ಕೆಳಗಡೆ ನಾನು ಜಪ ಮಾಡ್ತಿರೋಂಥ ಬಿಚ್ಚಾಲೆ ನೋಡಿಕೊಂಡು ಮುಂದೆ ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ. ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗೆ ಹೋಗ್ತೇವೆ ಅನ್ನೋದು ಪಾರ್ಟ್ 3 ಒಳಗೈತಿ. ಎಲ್ಲರೂ ನೋಡಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನಾವು ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಂತೂ ನೀರು ಬಿಟ್ಟು